ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ರಾಜ್ಯ ಸಮಿತಿ ಕರೆಯ ಮೇರೆಗೆ ತುಮಕೂರಿನಲ್ಲಿ ಇಂದು ಕಾರ್ಮಿಕ ಅಧಿಕಾರಿಗಳ ಕಚೇರಿಯ ಮುಂದೆ ಕನಿಷ್ಠ ವೇತನ ಪರಿಷ್ಕರಣೆಯ ಅಂತಿಮ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಿ ಹಾಗೂ ತುಟಿ ಭತ್ಯೆ ಹೆಚ್ಚಿಸಿ ಕನಿಷ್ಠ ವೇತನ ಜಾರಿಗೊಳಿಸುವಂತಾಗ್ರಹಿಸಿ ಪ್ರತಿಭಟನೆ ನಡೆಸಿ ಕಾರ್ಮಿಕ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಕಂಬೇಗೌಡರವರು, ಕಾರ್ಯಾಧ್ಯಕ್ಷರಾದ ಗಿರೀಶ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಜಿ ಹಾಗೂ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಈ ಸಿಪಿಐಗೆ ಪಕ್ಷದಿಂದ ಗೆದ್ದಂತ ಕಾಮ್ರೇಡ್ ಇಂದು ಗುಪ್ತಾ ಅವರು 1990ರಲ್ಲಿ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾರೆ. ಆಗ ಹಲವಾರು ಕಾನೂನುಗಳ ಜಾರಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಈಗ ಸಿಗ್ತಕ್ಕಂಥ ಈ ಕಟ್ಟಡ ಕಾರ್ಮಿಕರ ಕಾನೂನ ಅವತ್ತಿನ ಇಂದು ಗುಪ್ತಾ ಅವರು ಜಾರಿಗೆ ತಂದರು. ಅದಾದ ನಂತರ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ದೇವೇಗೌಡರು ಮತ್ತು ಐಕೆ ಗುಜ್ಜಲು ಮತ್ತು ಚಂದ್ರಶೇಖರ್ ಅಂತಕ್ಕಂಥ ಹಲವಾರು ಪ್ರಧಾನಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು NDA ಸರ್ಕಾರ, ವಾಜಪೇಯಿ ಸರ್ಕಾರ ಬಂತು. ಹೋರಾಟಕ್ಕೆ ತೀವ್ರ ಹಿನ್ನಡೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ಕೂಲ್ ಮಾಸ್ಟರ್ಸ್ಗಳು, ಲೆಕ್ಚರರ್ಸ್ಗಳು, ಪ್ರಗತಿಪರರು ಹೋರಾಟದಲ್ಲಿ ಮುಂಚೂಣಿ ನಿಂತಿದ್ರು. ವಿದ್ಯಾರ್ಥಿಗಳನ್ನ ತಂದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಲ್ಲಿಸ್ತಾ ಇದ್ರು. ಆದರೆ ತದಾದ ನಂತರ ಒಂದು ವೇತನ ಆಯೋಗದ ಒಂದು ನಿರ್ಧಾರದ ಅಡಿನಲ್ಲಿ ನಮ್ಮ ಹೋರಾಟವನ್ನು ಯಾರು ಮಾಡ್ತಾರೆ ಅಂತ ರೂಪಿಸಿದಂಥ ಸರ್ಕಾರಗಳು ಅವರಿಗೆಲ್ಲ ಬಕ್ಷಿಸನ್ನು ಕೊಡೋಕೆ ಶುರು ಮಾಡಿದ್ರು. ಹಾಗಾಗಿ ಹೋರಾಟದಿಂದ ಪ್ರೊಫೆಸರು, ಲೆಕ್ಚರರ್ಸ್ಗಳು ಅಥವಾ ಬುದ್ಧಿಜೀವಿಗಳು ನಿಧಾನಕ್ಕೆ ಹೋರಾಟದಿಂದ ಸರಕ್ಕೆ ಶುರು ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಇದನ್ನು ಮನಗಂಡಂಥ ಹಲವಾರು ನಮ್ಮ ನಾಯಕರು AITC ಒಂದರಿಂದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೇಳಿ ಎಲ್ಲ ಸಂಘಟನೆಗಳನ್ನ JCTU ಒಂದು ಜಾಯಿಂಟ್ ಟ್ರೇಡ್ ಯೂನಿಯನ್ ಕಮಿಟಿ ಅಂತ ಮಾಡಿಕೊಂಡು ಒಟ್ಟಾಗಿ ಸರ್ಕಾರವನ್ನು ಎದುರಿಸ್ಬೇಕಂತ ಮಾಡಿದಂಥ ಸಂದರ್ಭದಲ್ಲಿ ಆಗ AITC, CATU, TUCC, ಲೆಫ್ಟ್ ಪಾರ್ಟಿ ಸಂಘಟನೆಗಳು ಮೊದಲೇ ಒಂದಾದವು. ಅದಾದ ನಂತರ ಅನಿವಾರ್ಯ ಕಾಲಕ್ರಮೇಣ UPA 1 ಗೌರ್ಮೆಂಟ್, UPA 2 ಗೌರ್ಮೆಂಟು, UPA 2 ಗೌರ್ಮೆಂಟಲ್ಲಿ ನಿರಂತರವಾಗಿ ಕಾರ್ಮಿಕರ ಅಸಮಾನತೆಗಳು ಮತ್ತು ಯಾವ್ಯಾವ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಮತ್ತು SEZ ಅಂತ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದವು. ರೈತರ ಭೂಮಿಯನ್ನು ಕೊಡೋದ್ರ ಜೊತೆಗೆ ಮಾಲೀಕರ ಹಲವಾರು ಕಾನೂನುಗಳನ್ನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಕಾರ್ಮಿಕರನ್ನ ಶೋಷಣೆಯನ್ನು ಮಾಡಲಿಕ್ಕೆ ನಿಂತು. ಇಂತಹ ಸಂದರ್ಭದಲ್ಲಿ ನಾವು ಇನ್ನೂ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಅವತ್ತಿನ ಸಂದರ್ಭದಲ್ಲಿ ಕಾಮ್ರೇಡ್ ನಮ್ಮ ಗುರುದಾಸ್ ದಾಸ್ ಗುಪ್ತಾ ಅವರು ಅವತ್ತು ನಿರಂತರವಾಗಿ ಇಡೀ ಕಾರ್ಮಿಕ ಸಂಘಟನೆಗಳನ್ನ ಹೋರಾಟ ಮಾಡೋದ್ರ ಮುಖಾಂತರ ಇನ್ಕ್ಲೂಡಿಂಗ್ INTUC, ಅದಾದ ನಂತರ ಇನ್ಕ್ಲೂಡಿಂಗ್ BMSನ ಸೇರಿಸ್ಕೊಂಡು ಒಂದು 2 ಹೋರಾಟವನ್ನು ಮಾಡಿದ್ವಿ. ಅಂತಹ ಸಂದರ್ಭದಲ್ಲಿ ಇವತ್ತೇನು ನಾವು ಕೇಳ್ತಾ ಇದ್ವಿ, ತುಟ್ಟಿ ಭತ್ಯೆ, DA, ಕನಿಷ್ಠ ವೇತನ, ಇಂತಹ ಹಲವಾರು ನಾವು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ಇವತ್ತು ILO ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಿದೆಯಲ್ಲ, ಇವತ್ತು ಅಮೇರಿಕಾದಲ್ಲಿ 1 ಗಂಟೆ ಕೆಲಸ ಮಾಡಿದ್ರೆ 16,000 ರೂಪಾಯಿ ಸಂಬಳ ಇದೆ 1 ಗಂಟೆಗೆ. ಹಾಗೆ ಇಂಗ್ಲೆಂಡಲ್ಲಿ 22,000 ಇದೆ. ಹಂಗೆ ದೊಡ್ಡ ದೊಡ್ಡ ದೇಶಗಳಲ್ಲಿ ಇವತ್ತು 1 ಗಂಟೆ ಮಾಡಿದ್ರೆ ಡಾಲರ್ ಲೆಕ್ಕದಲ್ಲಿ 14,000-15,000 ಸಂಬಳ ಇದೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಇವತ್ತು ನಮ್ಮ ಸರ್ಕಾರಗಳು ಅಥವಾ ಯಾವುದೇ ಪಕ್ಷಗಳು ಹೇಳ್ತಾ ಇದ್ದಾವೆ, ಏನು ಹೇಳ್ತಾ ಇದ್ದಾವೆ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಬಂಡವಾಳ ಬರ್ತಾ ಇದೆ, ಬೃಹತ್ ಕೈಗಾರಿಕೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಉದ್ದೇಶ ನಾವು ಅಂದ್ಕೋಬೋದು, ಇಲ್ಲಿ ನಮಗೆ ತುಂಬ ಕಮ್ಮಿ ಚೀಪ್ ರೇಟ್ಗೆ ಭೂಮಿಯನ್ನು ಕೊಡ್ತಾ ಇದ್ದೀವಿ, ತುಂಬ ಚೀಪ್ ರೇಟ್ಗೆ ಲೇಬರ್ನ ಸಪ್ಲೈ ಮಾಡ್ತಾ ಇದ್ದೀವಿ, ತುಂಬ ಕಮ್ಮಿ ರೇಟ್ಗೆ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ, ತುಂಬ ಕಮ್ಮಿ ರೇಟ್ಗೆ ನೀರನ್ನು ಕೊಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಲಾಭವನ್ನು ಕಾರ್ಮಿಕರನ್ನ ಶೋಷಣೆಯನ್ನು ಮಾಡಿಕೊಂಡು ಲಾಭವನ್ನು ಮಾಡಿಕೊಂಡು ಇವತ್ತು ಕಾರ್ಮಿಕರ ಕೆಲಸವನ್ನು ಕಸಿತಕ್ಕಂಥ ಕಾನೂನುಗಳ ಜಾರಿಯನ್ನು ಮಾಡಿಸ್ಕೊಂಡು ಇವತ್ತು ಬಂಡವಾಳ ಹೂಡಕ್ಕೆ ಲಾಭ ಮಾಡ್ಕೊಳ್ಳೋಕ್ಕೆ ಕಂಪ್ನಿ ಬರ್ತಾ ಇದ್ದೇವೆ. ಈ ಮೊಸಳೆ ಕಣ್ಣೀರನ್ನ ನಂಬಬಾರ್ದು. ಇವತ್ತು ಏನು 41,000 ಕೊಟ್ಟರೆ ನಾವು ಕೈಗಾರಿಕೆ ನಡೆಸೋಕ್ಕಾಗೋದಲ್ಲ, ನಷ್ಟ ಆಗುತ್ತೆ ಅಂತಕ್ಕಂಥ ಮಾಲೀಕರ ವಾದವನ್ನು ನಾವು ಒಪ್ಪಕ್ಕಾಗೋದಿಲ್ಲ. ಇದನ್ನು ನಾವು ಹೈಕೋರ್ಟಲ್ಲಿ ಗೆದ್ದಿದ್ದೀವಿ, ಫಸ್ಟ್ ಬೆಂಚಲ್ಲಿ ಗೆದ್ವಿ, ಸೆಕೆಂಡ್ ಬೆಂಚಲ್ಲಿ ಗೆದ್ದಿದ್ದೀವಿ. ಅದಕ್ಕಾಗಿರ್ತಕ್ಕಂಥ ಎಲ್ಲ ಕಾಯ್ದೆ ಕಾನೂನುಗಳನ್ನ ರೂಪಿಸಿದಾಗ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಕೇವಲ ಮಾಲೀಕರನ್ನ ಪಾರ್ಟಿ ಮಾಡಿಲ್ಲ ಅಂತೇಳಿ 2ನೇ ಬೆಂಚು 1ನೇ ಬೆಂಚ್ಗೆ ಹಾಕ್ತು. 1ನೇ ಬೆಂಚು ಮತ್ತೆ ಸರ್ಕಾರಕ್ಕೆ ವಾಪಸ್ ಹಾಕಿದೆ. ಸರ್ಕಾರ ಹಾಕಿದಾಗ ಕಳೆದ ವರ್ಷ ಏಪ್ರಿಲ್ 15, 2025 ಹೊಸ ನೋಟಿಫಿಕೇಶನ್ ಹೊರಡಿಸಿ 30 ದಿವಸಗಳ ಕಾಲ ಕನಿಷ್ಠ ವೇತನ ಜಾರಿ ಆಗೋದಕ್ಕೆ ಯಾವುದು ಅಬ್ಜೆಕ್ಷನ್ ಇದ್ರೆ ಹಾಕಿ ಅಂತ ಹೇಳಿದ್ರೆ ಆಗ ಮಾಲೀಕರನ್ನ ಪಾರ್ಟಿ ಮಾಡಿ ನಮ್ಮನ್ನು ಮಾಡಿಲ್ಲ ಅಂತ ಮತ್ತೆ ಕೋರ್ಟ್ಗೆ ಹೋಗಿತ್ತು. ಆ ಕೋರ್ಟಿಂದ ಮತ್ತೆ ತಿರ್ಗಾ ವಾಪಸ್ ಸರ್ಕಾರಕ್ಕೆ ಬಂದಿದೆ. ಈ ಸರ್ಕಾರಕ್ಕೆ ಬಂದಾಗ ನಮ್ಮ ಮಿನಿಸ್ಟ್ರು ಸ್ವಲ್ಪ ಉದಾರತ ಮನೋಭಾವ ಮಾಡಿದ್ದಾರೆ, ಸಂತೋಷ್ ಲಾಡು, ಇಲ್ಲ ಇದನ್ನು ಜಾರಿ ಮಾಡಬೇಕು ಅಂತ. ನಾವು ಕೇಳಿರ್ತಕ್ಕಂಥದ್ದು
31,500 2024 ಏಪ್ರಿಲ್ 1ರಿಂದ. ಆದರೆ ನಾವು ಇವತ್ತು 2001 ಕೇಳ್ತಾ ಇದ್ದೀವಿ, ಅದನ್ನು ಜಾರಿ ಮಾಡಬೇಕು ಅಂತ. ಜಾರಿ ಮಾಡೋಕ್ಕೆ ಸರ್ಕಾರ ಇದ್ರೂ ಇವತ್ತು ಮಾಲೀಕರು ಅಡ್ಗೋಲಾಗ್ತಾ ಇದ್ದಾರೆ. ಇವತ್ತು ನಾವು ಕೇಳ್ತಿದ್ದು 2024ರಲ್ಲಿ 31,500. ಇವತ್ತು 1/4/2026 ಬಂದು 2 ವರ್ಷ ಆಯಿತು. ಇವತ್ತು 41,500 ಆಗಬೇಕು ಇವತ್ತಿನ ಬೆಲೆಗೆ. ಇವತ್ತು ಒಂದು ಗೋಲ್ಡು, ಒಂದು ಹುಟ್ಟಿದ ತಾಳಿ ತರಬೇಕು ಅಂತಂದರೆ ನಿಮ್ಗೆ 50,000 ಬೇಕು. ಒಂದು ಮದುವೆ ಮಾಡಬೇಕಾದ್ರೆ ಒಂದು ಗೋಲ್ಡ್ ಗ್ರಾಮ್ 17 ರೂಪಾಯಿ ಆಗಿದೆ, 17,000.